ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರೇಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಕರ್ನಾಟಕ ಬೇಲ್ ಹೌಸ್. ಗೆಳೆಯರೇ, ಇದು ಸೆಕೆಂಡ್ ಕ್ರಾಸ್, ಬಜಾರ್ ಸ್ಟ್ರೀಟ್, ಕಮಲಾನಗರ್, ಜೈನ್ ಕಾಲೇಜ್ ಹಾಸ್ಟೆಲ್ ಪಕ್ಕ ಮತ್ತು ಬಾಟಾ ಶೋರೂಮ್ ಪಕ್ಕ, ಚಾಮರಾಜಪೇಟೆ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೆಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ನೀವು ಅಲ್ಲಿ ಹೋಗಿ ನಮ್ಮ ಅಕೌಂಟು ಮತ್ತು ಪೇಜನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುರು ಮಾಡೋಣ. ಹೌದು ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಕರ್ನಾಟಕ ಬೇಲ್ ಹೌಸ್. ಇಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಬೇಲ್ ಪೂರಿ, ಮಸಾಲೆ ಪೂರಿ ಮತ್ತು ಪಾನಿಪೂರಿ ತುಂಬಾ ಸ್ಪೆಷಲ್ ಆಗಿರುತ್ತೆ. ಇಷ್ಟಲ್ಲದೆ ಬೇರೆಲ್ಲ ಚಾಟ್ಸ್ಗಳು ಮತ್ತು ಟಾಫಿ, ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ ಇವಾಗ ಇಲ್ಲಿ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾರೆ ಅನ್ನೋದನ್ನು ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಚಾಟ್ಸ್ಗಳಿಗೆ ಬೇಕಾಗುವಂಥ ಐಟಮ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಚಾಟ್ಸ್ಗಳಿಗೆ ಇವರು RO ವಾಟರನ್ನೇ ಬಳಸ್ತಾರೆ. ಮತ್ತು ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿನ ಚಾಟ್ಸ್ಗಳೆಲ್ಲ ತುಂಬಾ ಸಖತ್ತು ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್. ನೋಡಿ ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿ ತುಂಬಾ ಆರ್ಡರ್ಸ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಪ್ಲೇಟಲ್ಲೆಲ್ಲ ಡ್ರೈ ಪೂರಿಗಳನ್ನೆಲ್ಲ ಹಾಕಿ ರೆಡಿ ಇಟ್ಕೊಂಡಿರ್ತಾರೆ. ಸೊ ಕಸ್ಟಮರ್ಸ್ ಬಂದಾಗ ಕೊಡೋದಕ್ಕೆ ಈಸಿ ಆಗಲಿ ಅಂತ. ಬನ್ನಿ ಫ್ರೆಂಡ್ಸ್, ಈಗ ಬೇಲ್ಪೂರಿ ಮಾಡ್ತಾ ಇದ್ದಾರೆ, ನೋಡ್ಕೊಂಬರೋಣ. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ ಬೇಲ್ಪುರಿ. ಫ್ರೆಂಡ್ಸ್, ಈಗ ಮಸಾಲೆ ಪೂರಿ ಹಾಕ್ತಾ ಇದ್ದಾರೆ ನೋಡಿ. ಸ್ನೇಹಿತರೆ, ನಾವು ಇಲ್ಲಿ ಮಸಾಲೆ ಪೂರಿ ಮತ್ತು ಪಾನಿಪೂರಿ ಹಾಗೆ ಬೇಲ್ಪುರಿಯನ್ನು ಟೇಸ್ಟ್ ಮಾಡಿದ್ವಿ. ಸಖತ್ತು ಸೂಪರ್ ಆಗಿತ್ತು ಫ್ರೆಂಡ್ಸ್. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಈ ಕಡೆ ಬಂದಾಗ ಬನ್ನಿ, ಟೇಸ್ಟ್ ಮಾಡಿ. ನೀವು ಏನು ಟೇಸ್ಟ್ ಮಾಡಿದ್ರಿ, ಹಾಗೆ ನಿಮಗೆ ಟೇಸ್ಟ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಇಲ್ಲಿನ ಚಾಟ್ಸ್ಗಳು ತುಂಬಾ ಟೇಸ್ಟಿಯಾಗಿರೋದ್ರಿಂದ ಬ್ಯಾಕ್ ಟು ಬ್ಯಾಕ್ ಎಷ್ಟೊಂದು ಆರ್ಡರ್ಗಳು ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ನೋಡಿ, ಈಗ ಮತ್ತೊಂದು ಆರ್ಡರ್ ಆಗ್ತಾ ಇದ್ದಾರೆ. ಸೇವ್ ಪುರಿ ನೋಡಿ ಫ್ರೆಂಡ್ಸ್, ಇದು ಫ್ರೆಂಡ್ಸ್, ಇದು ಪಾನಿಪೂರಿ ಸೆಕ್ಷನ್ನು. ಈಗ ಪಾನಿಪೂರಿ ಹಾಕೋದನ್ನ ನೋಡೋಣ ಬನ್ನಿ. ನೋಡಿ ಏನು ಸಖತ್ತಾಗಿ ಕಾಣ್ತಾ ಇದೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ನಾಯಕ್ ಅಂತ. ಸರ್, ಏನು ತೊಗೊಂಡ್ರಿ ಇವಾಗ? ಬೇಲ್ ಸರ್. ಬೇಲ್ ತೊಗೊಂಡಿದ್ದೀರಿ. ಹೇಗಿದೆ ಸರ್ ಟೇಸ್ಟ್? ಭಾಳ ಚೆನ್ನಾಗಿದೆ ಸರ್. ಓಕೆ. ಬೇರೆ ಯಾವ್ದಾದ್ರು ಟೇಸ್ಟ್ ಮಾಡಿದ್ದೀರಾ ಸರ್ ನೀವು? ಬೇರೆ ಯಾವುದು ಇಲ್ಲಿ ಬಂದರೆ ಟ್ರೈ ಮಾಡಲ್ಲ. ಓಕೆ. ಇದೊಂದಕ್ಕೆ ಬೇಲ್ ಮಾತ್ರ. ಬೇಲೆ ತುಂಬ ಇಷ್ಟ ಆಗುತ್ತೆ ನಾವು. Famous for Bel Puri. About 20 years in the more than 20 years ರೆಗ್ಯುಲರ್ ಬರ್ತಾ ಇರ್ತಾರೆ ಈ ಏರಿಯಾ ಕಡೆ ಬಂದಾಗೆಲ್ಲ ಬಂದು ವಿಸಿಟ್ ಮಾಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ನಿಮ್ಮ ಚಾನಲ್ ನೋಡಕ್ಕೆ ಹೇಳ್ಬೋದು, ಬಂದು ಇಲ್ಲಿ ಟೇಸ್ಟ್ ಇಂಪ್ರೂವ್ ಆಗಲಿ ಅಂತ. ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಯಾವಾಗ ಈ ಕಡೆ ಬಂದಾಗ ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತೆ ನೀಟಾಗಿರುತ್ತೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇದು ನೋಡಿ ಪಾನಿ ನೋಡಿ ಫ್ರೆಂಡ್ಸ್, ಇದು ಈಗ ಪಾನಿಪೂರಿ ಸೆಕ್ಷನ್ಗೆ ಬಂದಿದ್ವಿ ನಾವು. ಈಗ ಪಾನಿಪೂರಿ ಹಾಕೋದನ್ನು ನೋಡೋಣ ಬನ್ನಿ. ಹಾಗೆ ಇಲ್ಲಿ ಪ್ಯಾಕಿಂಗ್ ಕೂಡ ತುಂಬ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಸಿಲ್ವರ್ ಫಾಯಿಲ್ ಹಾಳೆಗಳನ್ನು ಬಳಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದಾರೆ ಎಲ್ಲ.
ಹಾಗೆ ಫ್ರೆಂಡ್ಸ್, ಈಗ ಸಾಫ್ಟಿ ಐಸ್ ಕ್ರೀಮ್ ಕೂಡ ಸಿಗುತ್ತೆ ಅಂತ ಹೇಳಿದ್ನಲ್ಲ, ನೋಡೋಣ ಬನ್ನಿ ಸಾಫ್ಟಿ ಐಸ್ ಕ್ರೀಮ್ನ ಯಾವ ರೀತಿ ಕೊಡ್ತಾರೆ ಅಂತ. ಹಾಗೆ ರೇಡಿಯೋ ಸಿಟಿ ಮತ್ತು ನ್ಯೂಸ್ ಪೇಪರಲ್ಲೆಲ್ಲ ಇವ್ರದ್ದು ಪಬ್ಲಿಷ್ ಆಗಿದೆ. ಫ್ರೆಂಡ್ಸ್, ಇದು ನೋಡಿ ಪಾರ್ಸಲ್ಗೆ ಹಾಕ್ತಾ ಇದ್ದಾರೆ. ದಹಿ ಪೂರಿ ಪಾರ್ಸಲ್ ಮಾಡ್ತಾ ಇದ್ದಾರೆ ನೋಡಿ. ಪಾರ್ಸಲ್ ಕೂಡ ನೀಟಾಗಿ ಒಳ್ಳೆ ಉತ್ತಮ ಗುಣಮಟ್ಟದ ಪ್ಲಾಸ್ಟಿಕ್ ಕಂಟೈನರನ್ನು ಬಳಸ್ತಾರೆ. ಹಾಗೆ ಸಿಲ್ವರ್ ಫಾಯಿಲ್ ಹಾಳೆಗಳನ್ನು ಬಳಸಿ ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾರೆ. ಸ್ವಿಗ್ಗಿ, ಝೊಮ್ಯಾಟೊ ಅಲ್ಲಿ ಕೂಡ ನೀವು ಆರ್ಡರ್ ಮಾಡ್ಬೋದು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ. ಏನು ತಗೊಂಡಿದ್ರಿ ಇವಾಗ? ಸರ್ ಬೇಲ್ ತಗೊಂಡಿದ್ದೆ, ಬೇಲದು. ಓಕೆ, ಚೆನ್ನಾಗಿದೆ ಬೇಲು. ಬೇರೆ ಕಡೆ ಸೇವಾಗಿನ ರಾಮ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದೆ, ಸ್ವಲ್ಪ ರುಚಿ ಟೇಸ್ಟಿ ಸೂಪರ್ ಆಗಿದೆ. ನಾವು ಬಂದಿರೋದು ನಾಗರಬಾವಿಯಿಂದ ಇಲ್ಲಿಗೆ ಅರ್ಶಿವಲ್ಗೆ ಒಂದು 8 ಕಿಲೋಮೀಟರ್ ಇದೆ. 8 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಓಕೆ. ಈ ಬೇಲ್ಪುರಿ ತಿನ್ನಕ್ಕೆ. ಅದರಲ್ಲಿ ತಿಳ್ಕೊಬಹುದು ಇದು ಎಷ್ಟು ರುಚಿ ಇದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ತಗೋಬಹುದು. ಓಕೆ, ಚೆನ್ನಾಗಿದೆ. ಬೇರೆ ಯಾವ್ದಾದ್ರು ಟೇಸ್ಟ್ ಮಾಡಿದ್ದೀರಾ ಸರ್? ಸರ್ ಇದೇ ಫಸ್ಟ್ ಟೈಮ್ ನಮ್ಮ ಫ್ರೆಂಡ್ ಕರ್ಕೊಂಡು ಬಂದಿರೋದು. ಓಕೆ, ರಾಮಾಚ ತಗೊಂಬ 8 ಕಿಲೋಮೀಟರ್ ನಾವು ಬಂದಿರೋದಂದ್ರೆ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಬಂದಿರೋದು. ಚೆನ್ನಾಗಿದೆ. ಇನ್ನ ಟ್ರೈ ಮಾಡ್ತೀವಿ, ಬೇರೆ ಟ್ರೈ ಮಾಡ್ತೀವಿ. ಓಕೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಚೆನ್ನಾಗಿದೆ. ಇದರಲ್ಲಿ ಮಾತ್ರ ಇಲ್ಲ, ಬೇರೆ ಮಾತ್ರ ಇಲ್ಲ ಮಾತಾಡೋದು. ಸೂಪರ್ ಆಗಿದೆ. ಇದಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ ಬರ್ತಾ ಇದ್ದ, ನಾನು ಈ ಕಡೆ ಸ್ವಲ್ಪ ದಿವಸ ಮುಂಚೆ ಬಂದಿದ್ದೀನಿ. ಈಗ ನಮ್ಮ ಫ್ರೆಂಡ್ ಜೊತೆ ಬರ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಬನ್ನಿ, ನೀವು ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ. ರೇಟ್ ತಕ್ಕನ ಕಜ್ಜಾಯ, ನನ್ನ ಕಾಸಿನ ತಕ್ಕನ ಕಜ್ಜಾಯ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಇಲ್ಲಿ ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ, ಇಲ್ಲಿನ ಚಾಟ್ಸ್ಗಳು ಎಷ್ಟು ರುಚಿಯಾಗಿರ್ತವೆ. ಅದಕ್ಕೋಸ್ಕರ ತುಂಬ ಜನ ಕಸ್ಟಮರ್ಸ್ ಇಲ್ಲಿ ಬಂದು ತೊಗೊಳ್ತಾರೆ. ಸೊ ಅಷ್ಟು ಜನಕ್ಕೆ ಸರ್ವ್ ಮಾಡಬೇಕು ಅಂದರೆ ಇಷ್ಟೊಂದು ಎಂಪ್ಲಾಯೀಸ್ ಎಲ್ಲ ಬೇಕೇ ಬೇಕಲ್ವಾ. ಸೊ ಅದಕ್ಕೋಸ್ಕರ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ, ಸಖತ್ತಾಗಿ ಟೇಸ್ಟಿಯಾಗಿ ಕೊಡ್ತಾರೆ. ಬನ್ನಿ, ನೀವು ಒಮ್ಮೆ ಟೇಸ್ಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಈಗ ಪಾನಿಪುರಿ ಆಗ್ತಾ ಇದ್ದಾರೆ. ಬನ್ನಿ ಪಾನಿಪುರಿ ಯಾವ ರೀತಿ ಕೊಡ್ತಾರೆ ಅಂತ ನೋಡ್ಕೊಂಬರೋಣ. ನೋಡಿ, ಇಲ್ಲಿ ಪಾನಿಪುರಿನ ಚಿಕ್ಕ ಬಟ್ಲಲ್ಲಿ ಬಟಾಣಿ ಹಾಕಿ ಕೊಡ್ತಾರೆ, ಮತ್ತು ಇನ್ನೊಂದು ದೊಡ್ಡ ಬಟ್ಲಲ್ಲಿ ಪಾನಿ ಹಾಕ್ಬಿಟ್ಟು ಮತ್ತೆ ಪೂರಿ ಸಪ್ರೇಟಾಗಿ ಇಟ್ಟು ಕೊಡ್ತಾರೆ. ಬನ್ನಿ, ಇವಾಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಮೇದಿನಿ. ಏನು ತಗೊಂಡ್ರಿ ಇವಾಗ? ದಹಿ ಪೂರಿ ತಗೊಂಡು. ಹೇಗಿದೆ ಮೇಡಮ್ ಟೇಸ್ಟ್? ಚೆನ್ನಾಗಿದೆ ಟೇಸ್ಟ್. ಓಕೆ, ಬೇರೆ ಏನು ಟೇಸ್ಟ್ ಮಾಡಿದ್ದೀರಾ? ಬೇರೆ ಅಷ್ಟೇನು ತಗೊಳ್ಳಲ್ಲ, ಮಸಾಲೆ ಪುರಿ ಪಾನಿಪುರಿ ತಗೊಂಡಿದ್ದೀವಿ, ಅದು ಫೇವ್ರೇಟ್. ಓಕೆ, ರೆಗ್ಯುಲರ್ ಬರ್ತಾ ಇರ್ತೀರಾ? ಇಲ್ಲ, ಬೇರೆ ಬರೋದು ನಾವು. ಇದೇ ಫಸ್ಟ್ ಟೈಮ್ ಬಂದಿದೆ? ಸೆಕೆಂಡ್ ಆರ್ ಥರ್ಡ್ ಟೈಮ್ ಅಷ್ಟೇ. ಓಕೆ, ಹೇಗಿದೆ ಟೇಸ್ಟ್? ತುಂಬ ಇಷ್ಟ ಆಯ್ತಾ? ಹಾ, ಇಷ್ಟ ಆಯ್ತು. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ ಏನು ಹೇಳಕ್ ಬಯಸ್ತೀರಾ? ಈಗ ದಹಿ ಪುರಿ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಇವಾಗ ಹೊಸ ಐಸ್ ಕ್ರೀಮ್ ಕೂಡ ಸಿಗುತ್ತೆ. ಇಲ್ಲಿಗೆ ಬನ್ನಿ, ಚಾಮರಾಜಪೇಟೆ ಇಂಪ್ರೂವ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಕಸ್ಟಮರ್ಸ್ ನಿಂತ್ಕೊಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ತಮ್ಮ ಹೆಸರು? ಅಯಾಜ್. ಏನು ತಗೊಂಡ್ರಿ ಇವಾಗ? ಸೇಫ್ ಪೂರಿ ಸರ್. ಸೇಫ್ ಪೂರಿ ತಗೊಂಡಿದ್ದೀರಾ? ಹೇಗಿದೆ ಸರ್ ಟೇಸ್ಟ್? ಸೂಪರ್ ಸರ್. ಓಕೆ, 10 ವರ್ಷದಿಂದ ತಿಂತಾ ಇದ್ದೀನಿ, ಅದೇ ಟೇಸ್ಟು, ಏನು ಮಿಸ್ ಆಗಿಲ್ಲ. ಅದೇ ಟೇಸ್ಟ್ ಇದೆ, ಸೂಪರ್ ಇದೆ. ಅಲ್ಲಿತ್ತು ಚಿಕ್ಕದು ಅಂಗಡಿ, ಅಲ್ಲಿಂದ ತಿಂತಾ ಇದ್ದೀನಿ.
ಇಷ್ಟು ದೊಡ್ಡದು ಮಾಡಿದ್ದಾರೆ ಅಂಗಡಿ. ಸೂಪರ್ ಆಗಿದೆ, ಕೂತ್ಕೊಳ್ಳಾಗಿದೆ, ಒಳ್ಳೆ ಕಸ್ಟಮರು. ಬೇಲು, ಮಸಾಲ್ ಪುರಿ, ಸೇವ್ ಪುರಿ, ದಹಿ ಪುರಿ ಎಲ್ಲ ಫಸ್ಟ್ ಕ್ಲಾಸ್ ಇದೆ. ಸರ್ವಿಸು ಒಳ್ಳೇದ್ ಕೊಡ್ತಾರೆ. ನೀವು ಯಾವ್ದಾದ್ರು ಟೇಸ್ಟ್ ಮಾಡಿದ್ರ ಸರ್? ಎಲ್ಲ ಟೇಸ್ಟ್ ಮಾಡಿದ್ವಿ. ಎಲ್ಲ ಟೇಸ್ಟ್ ಮಾಡಿದ್ರಿ? ಎವ್ರಿಥಿಂಗ್. ದಹಿ ಪುರಿ, ಸೇವ್ ಪುರಿ, ಮಸಾಲ್ ಪುರಿ, ಪಾನಿಪುರಿ, ಬೇಲ್ ಪುರಿ ಎಲ್ಲ ಟೇಸ್ಟ್ ಮಾಡಿ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ಸೇವ್ ಪುರಿ ತುಂಬಾ ಇಷ್ಟ. ಸೇವ್ ಪುರಿ ತುಂಬಾ ಸೇವ್ ಪುರಿ, ದಹಿ ಪುರಿ ನೋಡಿ. ರೆಗ್ಯುಲರ್ ಬರ್ತಾ ಇರ್ತೀರಾ? ಬರ್ತಾ ಇರ್ತೀನಿ. ವೀಕ್ಲಿ ಒನ್ ಟೈಮ್ ಬರ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನು ಬರ್ಬೇಕು ಇಲ್ಲಿ, ಎಲ್ಲಾ ಜನ ಬನ್ನಿ, ಟೇಸ್ಟ್ ಮಾಡಿ ಆಮೇಲೆ ನೀವೇ ಹೇಳ್ಬೇಕು. ಬಂದ್ಬಿಟ್ಟು ಟೇಸ್ಟ್ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಹೆಂಗಿದೆ ಟೇಸ್ಟ್ ಇದೆ. ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಕರ್ನಾಟಕ ಬೇಲ್ ಹೌಸ್ ಇದು ಎಲ್ಲಿದೆ ಅಂತೀರಾ? ಸೆಕೆಂಡ್ ಕ್ರಾಸ್, ಬಜಾರ್ ಸ್ಟ್ರೀಟ್, ಕಮಲಾನಗರ್, ಜೈನ್ ಕಾಲೇಜ್ ಹಾಸ್ಟೆಲ್ ಪಕ್ಕ ಮತ್ತು ಬಾಟಾ ಶೋರೂಮ್ ಪಕ್ಕ, ಚಾಮರಾಜಪೇಟೆ ಇಲ್ಲಿದೆ. ಬನ್ನಿ, ಟೇಸ್ಟ್ ಮಾಡಿ. ನೀವು ಏನು ಟೇಸ್ಟ್ ಮಾಡಿದ್ರಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ, ತಮ್ಮ ಹೆಸರು? ಸುಕೃತ. ಮೇಡಮ್, ಏನು ತಗೊಂಡ್ರಿ ಇವಾಗ? ನಾವು ಪಾನಿಪುರಿ ಮತ್ತೆ ಮಸಾಲೆ ಪುರಿ ತಗೊಂಡಿದ್ವಿ. ಯಾವಾಗೂ ಕರ್ನಾಟಕ ಬೇಲ್ ಹೌಸ್ ಅಲ್ಲಿ ಬರ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಅಂಡ್ ಯಾವಾಗೂ ಸೇಮ್ ಟೇಸ್ಟ್ ಇರುತ್ತೆ, ಏನು ಚೇಂಜ್ ಇಲ್ಲ. ಇದುವರೆಗೂ ಇಷ್ಟು ವರ್ಷ ಆಗಿಲ್ಲ, ಸೂಪರ್ ಆಗಿರುತ್ತೆ. ಬೇರೆ ಯಾವ್ದಾವ್ದು ಟೇಸ್ಟ್ ಮಾಡಿದ್ರೆ? ಬೇಲ್ ಪುರಿ, ಸೇವ್ ಪುರಿ ಮತ್ತೆ ಐಸ್ ಕ್ರೀಮ್ಸ್ ಚೆನ್ನಾಗಿರುತ್ತೆ. ನಾಟ್ ಜಸ್ಟ್ ಚಾಟ್ಸ್ ಬಟ್ ಐಸ್ ಕ್ರೀಮ್ಸ್ ಚೆನ್ನಾಗಿರುತ್ತೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ಈ ಅಂಗಡಿಯಲ್ಲಿ ನಿಮಗೆ? ಬೇಲ್ ಪುರಿ, ಆಫ್ ಕೋರ್ಸ್. ಕರ್ನಾಟಕ ಬೇಲ್ ಹೌಸ್ ಅಂದ್ಮೇಲೆ ಬೇಲ್ ಪುರಿನೇ ಸೂಪರ್ ಆಗಿರುತ್ತೆ. ರೆಗ್ಯುಲರ್ ಬರ್ತಾ ಇರ್ತಾರೆ ಮೇಡಮ್? ರೆಗ್ಯುಲರ್ ಬರ್ತಾರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರ? ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್. ಫ್ರೆಂಡ್ಸ್, ಈಗ ನಮ್ಮ ಜೊತೆ ಇಲ್ಲಿನ ಚೆಫ್, ತುಂಬ ವರ್ಷಗಳಿಂದ ಕೆಲಸ ಮಾಡ್ತಾ ಇರೋಂಥ ಚೆಫ್ ನಮ್ಮ ಮುಂದಿಗಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ರಾಜೇಶ್ ಅಂತ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾರೆ? ಸರ್, ನಾನು 4 ವರ್ಷದಿಂದ ಕೆಲಸ ಮಾಡ್ತೀನಿ. ಓಕೆ, ಏನೇನು ಮಾಡ್ತೀರಾ ಅಲ್ಲಿ? ಸರ್, ಸಮೋಸ, ಕಚೋರಿ, ಪಾನಿಪುರಿ, ಮಸಾಲೆ ಪುರಿ, ಬೇಲ್ಪುರಿ, ಸೇವ್ ಪುರಿ, ದಹಿ ಪುರಿ, ಪಾಪುಡಿ ಚಟ್ ಎಲ್ಲ. ಏನು ಸ್ಪೆಷಲ್ ಸರ್ ನಿಮ್ಮ ಅಂಗಡಿಲಿ? ಸರ್, ನಮ್ಮಲ್ಲಿ ಮಸಾಲೆ, ಬೇಲು, ಸೇವು, ಪಾಪುಡಿ ಎಲ್ಲ ಸ್ಪೆಷಲ್ ಸರ್. ಕಸ್ಟಮರ್ಸ್ ತುಂಬಾ ಇಷ್ಟಪಟ್ಟು ತಿನ್ನೋದು ಸರ್, ತುಂಬ ಇಷ್ಟಪಡ್ತಾರೆ. ಯಾವ್ದು ತೊಗೊಳ್ತಾರೆ ಸರ್? ಜಾಸ್ತಿ ಬೇಲು, ಮಸಾಲ, ಪಾನಿ ಜಾಸ್ತಿ. ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ಸರ್, ಕಸ್ಟಮರ್ಸ್ ಎಲ್ಲ ಚೆನ್ನಾಗಿದೆ ಸರ್. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ದಾರೆ ಸಖತ್ತು ಟೇಸ್ಟ್ ಹೇಗಿದೆ, ತುಂಬಾ ವರ್ಷಗಳಿಂದ ಇದೆ. ಅವಾಗ ಏನ್ ಟೇಸ್ಟ್ ಕೊಡ್ತಾ ಇದ್ರು, ಸೊ ಅದೇ ಟೇಸ್ಟ್ ಕೊಡ್ತಾ ಇದ್ರೆ ಅಂತ ಏನಿದ್ರು ಗುಟ್ಟು ಸರ್? ಅದ್ರ ಸ್ಪೆಷಲ್ ಬಂದು ಎಲ್ಲ ಕ್ವಾಲಿಟಿ ಐಟಮ್ಸ್ ನ ಯೂಸ್ ಮಾಡ್ತೀವಿ ಸರ್ ನಾವು. ಮತ್ತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ, ಎಲ್ಲ ಕ್ಲೀನ್ ಆಗಿ ಇದು ಮಾಡ್ತೀವಿ ಸರ್. ನೀರೆಲ್ಲ ಯಾವ್ದು ಯೂಸ್ ಮಾಡ್ತೀರಾ ಸರ್ ನೀವು? ಸರ್, ನಾವು ಆರೋ ಪ್ಲಾಂಟ್ ಯೂಸ್ ಮಾಡ್ತೀವಿ ಸರ್. ಆರೋ ಪ್ಲಾಂಟ್. ಓಕೆ, ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ದೆನ್. ಬೈ ಬಾಯ್, ಸಿ ಯು.